प्रेम प्रेम सबको कहत, प्रेम न जानत कोई। जो जन जाने प्रेम तो मरे जगत क्यों रोए। ಸ್ನೇಹಿತರೆ, ಈ ದೋಹೆಯನ್ನು ಬರೆದಂಥವರು ಶ್ರೀಕೃಷ್ಣರ ಪರಮ ಭಕ್ತ ರಸ್ ಖಾನ್ ಅವರು. ರಸ್ ಖಾನ್ ಇವರು ಯಾರಪ್ಪ ಅಂತಂದರೆ, ಸ್ನೇಹಿತರೆ, ರಸ್ ಖಾನ್ ಅವರು ಮುಸ್ಲಿಂ ಧರ್ಮದಲ್ಲಿ ಜನಿಸಿದಂತಹ ಒಬ್ಬ ಭಕ್ತ. ಇವರ ನಿಜ ನಾಮ ಸೈಯದ್ ಇಬ್ರಾಹಿಂ ಅಂತೇಳಿ. ಇವರು 1518ರಲ್ಲಿ ಜನ್ಮಿಸ್ತಾರೆ ಮತ್ತು ಇವರು ಪಠಾಣ್ ವಂಶದವರು ಆಗಿರ್ತಾರೆ. ಮೊಘಲರ ಸೇನಾಪತಿ ಸಹ ಆಗಿರ್ತಾರೆ ರಸ್ ಖಾನ್ ಅವರು. ರಸ್ ಖಾನ್ ಇವರು ವೃಂದಾವನಕ್ಕೆ ಬಂದಾಗ ರಸ್ ಖಾನ್ ಆದರು. ಅದಕ್ಕಿಂತ ಮೊದಲು ಅವರು ಹೇಗಿದ್ದಿದ್ರು ಸೈಯದ್ ಇಬ್ರಾಹಿಂ ಆಗಿದ್ದಾಗ? ಸ್ನೇಹಿತರೆ, ಸೈಯದ್ ಇಬ್ರಾಹಿಂ ಇವರು ಸುಂದರತೆಯನ್ನು ನೋಡಿ ಮೋಹಿತರಾಗ್ತಿದ್ರು. ಅಂದರೆ ಆ ಸುಂದರತೆ ಎಷ್ಟು ಮುಗ್ಧವಾದಂತಹದ್ದು. ಆಮೇಲೆ ಬಾಲಕನ ಸುಂದರತೆ, ಸ್ತ್ರೀಯ ಸುಂದರತೆಯನ್ನು ನೋಡಿ ಇವರಕ್ಕಿಂತ ಇನ್ನೂ ಸುಂದರವಾಗಿರಬಹುದಾ, ಇದೇ ಸುಂದರತೆಯ ಪರಾಕಾಷ್ಠೆಯನ್ನು ಮೀರಿ ಇರುವಂತಹದ್ದು, ಇದಕ್ಕಿಂತ ಸುಂದರವಾದಂತಹವರು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಮಾತಾಡ್ತಾ ಇರ್ತಿದ್ರು. ಈಗ ಚಿಕ್ಕ ಮಕ್ಕಳು ಅನ್ನ ನೋಡಿ ಅವರ ಸುಂದರತೆಯನ್ನು ನೋಡಿ ಖುಷಿ ಆಗುತ್ತಲ್ವಾ, ಅದೇ ತರಹ ರಸ್ ಖಾನ್ ಸೈಯದ್ ಇಬ್ರಾಹಿಂ ಆಗಿದ್ದಾಗ ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡಿ ಅವರ ಸುಂದರತೆಯನ್ನು ನೋಡಿ ಖುಷಿ ಆಗ್ತಿದ್ರು. ಇವರನ್ನು ನೋಡಿ ಒಬ್ಬ ಪೂಜಾರಿ ಹೇಳ್ತಾರೆ, ಈ ಮಕ್ಕಳ ಸುಂದರತೆಯನ್ನು ನೋಡಿ ನೀವು ಖುಷಿ ಆಗ್ತಾ ಇದ್ದೀರಾ? ಈ ಮಕ್ಕಳ ಸುಂದರತೆ ನನ್ನ ಕೃಷ್ಣನ ಮುಂದೆ ಏನೂ ಇಲ್ಲ. ಅವರ ಸುಂದರತೆಯನ್ನು ನೋಡಿ ನೀವು ಬೆರಗಾಗ್ತೀರಾ, ನೀವೆಲ್ಲ ಬಿಟ್ಬಿಡ್ತೀರಾ, ಅಷ್ಟು ಸುಂದರವಾಗಿದ್ದಾರೆ ನನ್ನ ಕೃಷ್ಣ ಅಂತ ಹೇಳ್ತಾರೆ ಸೈಯದ್ ಇಬ್ರಾಹಿಂಗೆ. ಸೈಯದ್ ಇಬ್ರಾಹಿಂ ಅಂತಾರೆ, ಈ ಬಾಲಕನಿಗಿಂತ ಸುಂದರ ಬಾಲಕನು ಸಹ ಇದ್ದಿದ್ದಾನ? ಈ ಸಾಧ್ಯನೇ ಇಲ್ಲ. ಈ ಬಾಲಕ ನೋಡಿ ಎಷ್ಟು ಸುಂದರವಾದಂತಹವನು, ಇವನ ಮುಗ್ಧತೆ ನೋಡಿ ಅಂತ ಹೇಳ್ತಾರೆ. ಅಲ್ಲಿದ್ದ ಒಬ್ಬ ಚಿಕ್ಕ ಬಾಲಕನನ್ನು ತೋರಿಸಿ ಹೇಳ್ತಾರೆ. ಆವಾಗ ಪೂಜಾರಿ ತನ್ನಲ್ಲಿದ್ದಂತಹ ಒಂದು ಶ್ರೀಕೃಷ್ಣರ ಬಾಲ ಸ್ವರೂಪದ ಚಿತ್ರವನ್ನು ತೋರಿಸ್ತಾರೆ ರಸ್ ಖಾನ್ ಅಂದರೆ ಸೈಯದ್ ಇಬ್ರಾಹಿಂಗೆ. ಆ ಸಮಯದಲ್ಲಿ ಫೋಟೋಗಳಿರಲಿಲ್ಲ, ಕ್ಯಾಮ್ರಾಸ್ ಇರಲಿಲ್ಲ, ಆದರೆ ಚಿತ್ರವನ್ನು ಬಿಡಿಸಲಾಗ್ತಿತ್ತು ನ್ಯಾಚುರಲ್ ಕಲರ್ಸ್ಗಳಿಂದ. ಪೂಜಾರಿಗೆ ಒಬ್ಬ ವ್ಯಕ್ತಿ, ಒಳ್ಳೆಯ ಚಿತ್ರ ಬಿಡಿಸೋಂತಹ ವ್ಯಕ್ತಿ ಶ್ರೀಕೃಷ್ಣರ ಬಾಲ ಸ್ವರೂಪದ ಚಿತ್ರವನ್ನು ಬಿಡಿಸಿಕೊಟ್ಟಿದ್ದ. ಅದನ್ನು ತೋರಿಸ್ತಾರೆ ಸೈಯದ್ ಇಬ್ರಾಹಿಂಗೆ. ಸೈಯದ್ ಇಬ್ರಾಹಿಂ ಆ ಚಿತ್ರವನ್ನು ನೋಡಿ ಬೆರಗಾಗ್ತಾರೆ. ಇಂತಹ ಮುಗ್ಧವಾದಂತಹದ್ದು, ಇಂತಹ ಸುಂದರತೆಯ ಪರಾಕಾಷ್ಠೆಯನ್ನು ಮೀರಿಸುವಂತಹ ಬಾಲಕ ಯಾರಿವರು? ನಾನು ಇವರನ್ನು ನೋಡ್ತೀನಿ, ನನಗೆ ತೋರಿಸಿ ಅಂತ ಹುಚ್ಚರ ತರಹ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರಂತೆ. ಪೂಜಾರಿ ನೋಡೋಕ್ಕಾಗದೆ ಅವರನ್ನು ವೃಂದಾವನಕ್ಕೆ ಕರ್ಕೊಂಡು ಬರ್ತಾರೆ ಸೈಯದ್ ಇಬ್ರಾಹಿಂಗೆ. ಸೈಯದ್ ಇಬ್ರಾಹಿಂ ವೃಂದಾವನಕ್ಕೆ ಬಂದು ಅಲ್ಲೇ ನೆಲೆಸ್ತಾರೆ. ಶ್ರೀಕೃಷ್ಣರ ಭಕ್ತರಾಗ್ತಾರೆ. ಅವರನ್ನು ಕುರಿತು ದೋಹೆಗಳನ್ನು ಬರೀತಾರೆ, ಹಾಡುಗಳನ್ನು ಹಾಡ್ತಾರೆ, ಅವರನ್ನು ಪೂಜಿಸಲು ಶುರು ಮಾಡ್ತಾರೆ. ಅವರು ಬರ್ತಾ ಬರ್ತಾ ಆ ವೃಂದಾವನದಲ್ಲಿ ಅವರ ಭಕ್ತಿಯ ರಸವನ್ನು ಇಷ್ಟು ಬೀರ್ತಾರೆ, ಅವರಿಗೆ ರಸ್ ಖಾನ್ ಅಂತಲೇ ಹೆಸರು ಬೀಳುತ್ತೆ. ಆ ರಸ್ ಖಾನ್ನೇ ಈ ಸೈಯದ್ ಇಬ್ರಾಹಿಂ ಅವರು. ಇವರು ಮೊಘಲರ ಸೇನಾಪತಿ ಆಗಿರ್ತಾರಂತೆ ಒಂದು ಸಮಯದಲ್ಲಿ. ಆದರೆ ಇವರ ಭಕ್ತಿಯ ಉದಾಹರಣೆ ಕೊಡಲಾಗ್ತದೆ ಇವತ್ತು. ಹೌದು ಸ್ನೇಹಿತರೆ, ರಸ್ ಖಾನ್ರಂತಹ ಭಕ್ತರಿರಬೇಕು ಅಂತ ಹೇಳ್ತಾರೆ. ಭಕ್ತಿ ಯಾವತ್ತೂ ಧರ್ಮ ಜಾತಿಯನ್ನು ನೋಡೋದಿಲ್ಲ. ಅಂತಹ ಪರಮ ಭಕ್ತ ರಸ್ ಖಾನ್ ಅವರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಸ್ನೇಹಿತರೆ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಈ ಥರದ ಇನ್ನೂ ಬಹಳಷ್ಟು ವಿಡಿಯೋ ತೊಗೊಂಡು ಬರ್ತೀನಿ. ಶ್ರೀಕೃಷ್ಣ ಮತ್ತು ರಾಧಾ ಅವರು ಯಾರು, ರಾಧಾ ಅವರು ಇದ್ದಿದ್ರ, ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ. ಓಕೆನಾ ಸ್ನೇಹಿತರೆ? ಈ ರಸ್ ಖಾನ್ ಅವರ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ತಿಳಿಸಿ. ಪರಮಭಕ್ತ ರಸ್ ಖಾನ್ ಅವರ ಇನ್ನೂ ಸಂಕ್ಷಿಪ್ತ ಮಾಹಿತಿಗಳನ್ನು ನಾನು ತೊಗೊಂಡು ಬರ್ತೀನಿ ಮುಂದೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಆಗಿ. ಧನ್ಯವಾದ ಸ್ನೇಹಿತರೆ, ನಮಸ್ಕಾರ.